ಅನುಪಯೋಗಿ ಪದಗಳಿಂದ ಕೂಡಿದ 1000 ಮಾತಿಗಿಂತ ಕೇಳಿದರೆ ಸಮಾಧಾನ ತರುವ ಒಂದು ಅರ್ಥಪೂರ್ಣವಾದ ಪದ ಉತ್ತಮವಾದುದು. 1000 ಗಾಥೆಗಳಿಗಿಂತ ಕೇಳಿದರೆ ಸಮಾಧಾನ ತರುವ ಒಂದು ಅರ್ಥಪೂರ್ಣವಾದ ಗಾಥೆ ಉತ್ತಮವಾದುದು. ಅರ್ಥರಹಿತವಾದ ಪದಗಳಿಂದ ಕೂಡಿದ 100 ಗಾಥೆಯನ್ನು ನುಡಿಯುವುದಕ್ಕಿಂತ ಕೇಳಿದರೆ ಸಮಾಧಾನ ತರುವ ಧಮ್ಮದಿಂದ ಕೂಡಿದ ಒಂದು ಗಾಥೆ ಉತ್ತಮವಾದುದು. ಒಬ್ಬನು 1000 ಯುದ್ಧಗಳಲ್ಲಿ 1000 ಜನರನ್ನು ಗೆದ್ದು ಜಯಶಾಲಿಯಾಗಬಹುದು. ಆದರೆ ತನ್ನನ್ನು ತಾನು ಗೆದ್ದವನು ಮಾತ್ರ ಉತ್ತಮವಾದ ಜಯಶಾಲಿಯು. ತನ್ನ ಮೇಲಿನ ವಿಜಯ ಇತರರ ಮೇಲೆ ಜಯಗಳಿಸುವುದಕ್ಕಿಂತ ಬಹಳ ಉತ್ತಮ. ಯಾವ ದೇವತೆಯಾಗಲಿ, ಗಂಧರ್ವನಾಗಲಿ, ಮಾರನಾಗಲಿ, ಬ್ರಹ್ಮನಾಗಲಿ ತನ್ನನ್ನು ತಾನು ದಮಿಸಿಕೊಂಡಿರುವ ಎಂದಿಗೂ ಸಂಯಮಶೀಲನಾದ ವ್ಯಕ್ತಿಯು ಗಳಿಸಿದ ಜಯವನ್ನು ಅಪಜಯವನ್ನಾಗಿ ತಿರುಗಿಸಲು ಸಾಧ್ಯವಿಲ್ಲ. ಒಬ್ಬನು ತಿಂಗಳುಗಟ್ಟಲೆ 100 ವರ್ಷಗಳ ಕಾಲ 1000 ಯಾಗಗಳನ್ನು ಮಾಡಿದರೂ ಒಂದೇ ಒಂದು ಕ್ಷಣಕಾಲ ಚಿತ್ತ ಪರಿಪೂರ್ಣತೆಯನ್ನು ಹೊಂದಿರುವವರನ್ನು ಪೂಜಿಸಿದ್ದೇ ಆದರೆ ಆ ಪೂಜೆಯು 100 ವರ್ಷಗಳ ಕಾಲದ ಯಾಗಕ್ಕಿಂತ ಬಹಳ ಉತ್ತಮವಾದುದು. ಒಬ್ಬನು 100 ವರ್ಷಗಳ ಕಾಲ ಅರಣ್ಯದಲ್ಲಿ ಅಗ್ನಿಪೂಜೆ ಮಾಡುತ್ತಾ ಅದನ್ನು ರಕ್ಷಿಸುತ್ತಿದ್ದರೂ ಒಂದೇ ಒಂದು ಕ್ಷಣಕಾಲ ಚಿತ್ತ ಪರಿಪೂರ್ಣತೆಯನ್ನು ಹೊಂದಿರುವವರನ್ನು ಪೂಜಿಸಿದ್ದೇ ಆದರೆ ಆ ಪೂಜೆಯು 100 ವರ್ಷಗಳ ಕಾಲದ ಯಾಗಕ್ಕಿಂತ ಬಹಳ ಉತ್ತಮವಾದುದು. ಪುಣ್ಯವನ್ನು ಅಪೇಕ್ಷಿಸುವವನು ಈ ಲೋಕದಲ್ಲಿ ಇಡೀ 1 ವರ್ಷದಷ್ಟು ಕಾಲ ಮಾಡಿದ ದಾನಾದಿ ಪುಣ್ಯ ಕಾರ್ಯಗಳ ಫಲವು ರುಜುತಗರನ್ನು ಗೌರವಿಸುವಂತಹ ಶ್ರೇಯಸ್ಕ ಕಾರ್ಯ ಮಾಡಿದಾಗ ಬರುವ ಫಲದ 4ನೇ 1 ಭಾಗಕ್ಕೂ ಸಮನಾಗುವುದಿಲ್ಲ. ಹಿರಿಯರನ್ನು ಯಾವಾಗಲೂ ಗೌರವಿಸುವ ಮತ್ತು ಸತ್ಕರಿಸುವ ಶೀಲಾಚಾರವುಳ್ಳವನಿಗೆ ಈ 4 ಬಗೆಯ ಯಶೋಮಂಗಳಗಳು ಹೆಚ್ಚುವುದು. ಅವೆಂದರೆ ಆಯಸ್ಸು, ಸೌಂದರ್ಯ, ಸುಖ ಮತ್ತು ಬಲ. ದುಶ್ಶೀಲನಾಗಿ ಸಂಯಮರಹಿತನಾಗಿ 100 ವರ್ಷ ಬದುಕುವುದಕ್ಕಿಂತ ಒಂದೇ ಒಂದು ದಿನ ಶೀಲವಂತನಾಗಿ ಧ್ಯಾನಿಯಾಗಿ ಬದುಕುವುದು ಮೇಲು. ಮೂರ್ಖನಾಗಿ ಸಂಯಮರಹಿತನಾಗಿ 100 ವರ್ಷ ಬದುಕುವುದಕ್ಕಿಂತ ಒಂದೇ ಒಂದು ದಿನ ಪ್ರಜ್ಞಾವಂತನಾಗಿ ಧ್ಯಾನಿಯಾಗಿ ಬದುಕುವುದು ಮೇಲು. ಸೋಮಾರಿಯಾಗಿ ಪ್ರಯತ್ನಹೀನನಾಗಿ 100 ವರ್ಷ ಬದುಕುವುದಕ್ಕಿಂತ ಒಂದೇ ಒಂದು ದಿನ ಪ್ರಯತ್ನಶೀಲನಾಗಿ ದೃಢತೆಯಿಂದ ಬದುಕುವುದು ಉತ್ತಮವಾದುದು. ಎಲ್ಲವೂ ಉನ್ನತಿ ಮತ್ತು ಅವನತಿ ಹೊಂದುವಂಥದ್ದೇ ಎಂದು ಅರಿಯದೆ 100 ವರ್ಷ ಬದುಕುವುದಕ್ಕಿಂತ ಒಂದೇ ಒಂದು ದಿನ ಎಲ್ಲವೂ ಉನ್ನತಿ ಮತ್ತು ಅವನತಿ ಹೊಂದುವವು ಎಂದು ಅರಿತು ಬದುಕುವುದು ಮೇಲು. ಮರಣವಿರದ ಸ್ಥಿತಿಯ ಮಾರ್ಗವನ್ನು ಅರಿಯದೆ 100 ವರ್ಷ ಬದುಕುವುದಕ್ಕಿಂತ ಒಂದೇ ದಿನ ಮರಣವಿರದ ಸ್ಥಿತಿಯ ಮಾರ್ಗವನ್ನು ಅರಿತು ಬದುಕುವುದು ಉತ್ತಮವಾದುದು. ಉತ್ತಮ ಧಮ್ಮವನ್ನು ಅರಿಯದೆ 100 ವರ್ಷ ಬದುಕುವುದಕ್ಕಿಂತ ಒಂದೇ ಒಂದು ದಿನ ಉತ್ತಮ ಧಮ್ಮವನ್ನು ಅರಿತು ಬದುಕುವುದು ಲೇಸು.